ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಜಾಕಿ. ಇವತ್ತಿನ ನಮ್ಮ ಯೂಟ್ಯೂಬ್ ಬ್ಲಾಗ್ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ವಣಕಂ. ಇಲ್ಲ ಸೌಂಡ್ ಬತ್ತಾ? ಸಾರಿ. ಇವತ್ತು ನಮ್ಮ ಟೀಮ್ ಫುಲ್ಲು ನಮ್ಮ ಜೊತೆ ಇದ್ದಾರೆ. ಒಬ್ಬೊಬ್ಬರಾಗಿ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ನಿಂಬೆಹಣ್ಣಿನ ಗಿಡ ಹಾಗೆ ಎಲ್ಲ ಕೆಳಗಡೆ ಇದ್ದಾರೆ. ಅಣ್ಣ ಬಿಸಿನೀರು ಕೊಟ್ಬಿಡಿ ಎಲ್ರಿಗೂ. ಇದು ಗೊತ್ತಲ್ಲ, ನನ್ನ ಹೆಂಡತಿ ಕುಳ್ಮುಂಡ, ಇವನು ಸ್ಟೈಲಿಶ್ ಗಾಯ್ಮನು, ನನ್ನ ದೋಸ್ತ ಕುಚುಕು, ಕಿಶೋರ್ ನಮಸ್ಕಾರ. ಪಕ್ಕದಲ್ಲಿ ಅವರ ಧರ್ಮಪತ್ನಿ ನಿಹಾರಿಕ್ ಅವರು. ಈ ಕಡೆ ಬಂದ್ರೆ ನವ ದಂಪತಿ ಅಂತ ಹೇಳಕ್ಕಾಗಲ್ಲ, ಇವರು ಹಳೆ ಜೋಡಿಗಳು. ಆ ಕಡೆ ಅವರು ಅನು ಅಂತ. ಈ ಕಡೆ ನಮ್ಮ ಗುರುಜಿ ಪ್ರವೀಣ್ ಜಿ ಅವರು, ಡಾಕ್ಟರು ಗುರುಜಿ ಎಲ್ಲ ಅವರೇ. ಡಬಲ್ ರೋಲ್ ಟ್ರಿಬಲ್ ರೋಲ್ ಎಲ್ಲ. ಝೂಮ್ ಮಾಡು ಮಗ. ಇವ ಕುಂಡ ಅನ್ಕೊಂಡ್ರೆ ಏನಿಲ್ಲ. ಝೂಮ್ ಮಾಡು ಆಕಾಶ. ಎರಡು ಕೋಟಿ ನೋಡಿ ಕೊಟ್ಟಿದ್ದ ಅಣ್ಣ. ಡಾಕ್ಸ್ ದಿವಸವ್ರನ್ನೇ ಮೀರಿಸ್ತಾವ್ರೆ. 2 ಕೋಟಿ ಅಂದ್ರೆ 2 ಕೋಟಿ ಅಲ್ಲ ಅಣ್ಣ, 2 ಕೋಟಿ. ನಮ್ಗೆ ಅಷ್ಟು ರಿವೀಲ್ ಮಾಡ್ಬೇಕು. ನಿಂದ ಎಷ್ಟು? ಇದು 2 ಕೋಟಿ 25 ರೂಪಾಯಿ. ಬಿಲ್ ತೋರ್ಸಪ್ಪ. ಇಲ್ಲೆಲ್ಲ ತಗೋಬರಲಿದೆ. ವಾಚ್ ಇದು ವಾಚ್ ಇದು ಕೇಳಂಗೆ ಇಲ್ಲ. ಇದು ಐಫೋನ್, ಇದು ರೋಲೆಕ್ಸ್. ನಾನು ಕಾಣಿಸಲ್ಲ ವಾಚ್. ಇದು ಫುಲ್ ಹಿಡನ್ ವಾಚ್. ಅದು ಸೆನ್ಸರ್ ಫುಲ್ ಸ್ಕಿನ್ ವಾಚ್. ಟೈಮ್ ಕೇಳಿದ್ರೆ ಮಾತ್ರ ಎತ್ಬಿಟ್ಟು ಹೇಳ್ತಾನೆ. ಮಾತ್ರ ನೋಡಿದ್ರೆ ಮಾತ್ರ ಏನ್ ಎತ್ತದು ಕೈನ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇವಾಗೆಲ್ಲ ನಾವು ಮೈಸೂರಲ್ಲಿರುವಂತ ಆಂಧ್ರ ಮೆಸ್ಸಲ್ಲಿ ಊಟ ಮಾಡ್ತಾ ಇದೀವಿ. ಮಗ ಏನೇನು ಆರ್ಡರ್ ಮಾಡಿರೋದು? ಪ್ಲೇಟ್ ಮಿಲ್ಲ. ಮತ್ತೆ ಪ್ಲೇಟ್ ಕೊಡಿದ ಎಲ್ಲ ಕೊಟ್ರ? ಎಡೆ ಮೇಲೆ ಎಲ್ಲ ಮೀಲ. ಅಣ್ಣ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಒಳ್ಳೆ ಬ್ಯಾಟಿಂಗ್ನೇ ಮಾಡವ್ರೆ. ನಮ್ಮ ಪ್ರವೀಣ್ ಅವರು ಮತ್ತೆ ಅವ್ರ ಮಿಸಸ್ ಸ್ವಲ್ಪ ಲೈಟಾಗಿ ಅದೇ ಬಿಟ್ಬಿಟ್ರು. ಯಾಕಂದ್ರೆ ಅದು ಸ್ವಲ್ಪ ಇರ್ಲಿ ಅಂತ. ಪಾರ್ಸಲ್ ಆಗುತ್ತೆ ಇವಾಗ. ಅವ್ರು ಡಯಟ್ ಅಲ್ಲಿ ಇದಾರೆ. ಕಾಣ್ತಾ ಇದೆ ಅಪ್ಪ, ಬಡಿ ಬೆಳ್ಳೆ ಕಾಣ್ತಿದ್ರಿ, ಇಬ್ರು ಕಾಣಲ್ಲ ಅನ್ಕೋತಿರಪ್ಪ. ಜ್ಯೂಸು ಏನ್ ಮಾಡಿದ ಟೈಮ್ ಆಯ್ತು ಊಟ ಮಾಡಿ. ಇವಾಗ ನಮ್ಮ ಬೈಕ್ಗಳನ್ನ ನಮ್ಮ ಕಿಶೋರ ರೂಮ್ ಹತ್ರ ಪಾರ್ಕ್ ಮಾಡಿ ಇವಾಗ ಕ್ಯಾಬ್ ಬುಕ್ ಮಾಡಿ ಅವ್ರ ಫ್ಯಾಮಿಲಿ ಕಳಿಸ್ತಾ ಇದೀವಿ ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿ ನೋಡಿ, ಇವಾಗ ನಾವು ಇನ್ನೊಂದು ಕಾರ್ ಬುಕ್ ಮಾಡ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಡಬೇಕು. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಕಾರ್ ಹತ್ತಾ ಇದ್ದಾರೆ. ಹತ್ತಿ ಮಗ, ಟಾಟಾ, ಬಾಯ್. 6900 ಇನ್ನೊಂದು ಬುಕ್ ಮಾಡ್ತೀಯಾ? ಅವನದಲ್ಲಿ ಕ್ಯಾನ್ಸಲ್ ಮಾಡಿ ಬುಕ್ ಮಾಡು. ಅದಕ್ಕೆ ನಾ ಕ್ಯಾನ್ಸಲ್ ಮಾಡಿ ಬರ್ತೀನಿ. ಈಗ ಮೈಕ್ ಕೊಡು, ಎತ್ಕೊಂತ ನೀನು ಮೈಕ್. ನೀನು ಓಕೆ ಸರ್, ಓಕೆ. ಕ್ಯಾಬ್ ಬುಕ್ ಮಾಡಿ 5 ನಿಮಿಷ ಆಯ್ತು, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಬಂತು ಇನ್ನು 300 ಮೀಟರ್. ಇನ್ನೇನೋ ಬರ್ತಾ ಇದಾರೆ. ನನ್ನ 300 ಮೀಟ್ರಲ್ಲಿ ವೈಟ್ ಅದಲ್ಲ, ಅದೇನಾಗದ ಎಲ್ಲೋ ಬೋರ್ಡ್, ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಬರ್ಬೇಕು. ಇಂಡಿಕಾ ಗಾಡಿ ಈ ಕಡೆ ಬರ್ತಿದ್ದ. ನಾವು ಕ್ಯಾಬ್ ಬುಕ್ ಮಾಡಿದ್ರೆ ರೋಸ್ ರೈಸ್ ಬರ್ತೈತೆ. ನೋಡ ಆಕ್ಟಿಂಗ್ ಮಾಡಬೇಕು. ಬಸ್ ಅಡಿ ಬನ್ನಿ, ಬಸ್ ಬಂತು. ಇದೆಯಾ ಕ್ಯಾಬು? ಹಾ, ಇದೇ ಕ್ಯಾಬ್. 160 ಮೀಟರ್ ಈ ಕಡೆಯಿಂದ ಬರೋದ ಕ್ಯಾಬ್. ಇವಾಗ ನಾವು ಕ್ಯಾಬ್ ಹತ್ಕೊಂಡು ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ ಕಡೆ. ಆಕಾಶ ನೋಡ್ಕೊಳ್ಳಿ, ಇದು ಕುಕ್ರಳ್ಳಿ ಕೆರೆ. ಏನೋ ಸಂಜೆ ಟೈಮ್ ಆಯ್ತಲ್ಲ, ಅದಕ್ಕೆಲ್ಲ ಬರ್ತಾ ಇದ್ದಾರೆ ವಾಕ್ ಮಾಡೋದಕ್ಕೆ. ಕತ್ರಿನಾ ಕೈಫು ಶ್ರೀಲೀಲಾ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಇವಾಗ ಎಷ್ಟು ಪೊಲೀಸ್ನವ್ರು ಮಾಡ್ತಾರ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನೋಡಿ. ಇದೇ ನಮ್ಮ ಮೈಸೂರಿನ ಜಂಕ್ಷನ್. ನಮ್ಮ ಮೈಸೂರು. ಓ ನಮ್ಮ ಬಾವುಟ ಫ್ಲಾಗ್ ನಮ್ಮ ಇಂಡಿಯಾದು ತೋರ್ಸೋಣ.
ಇಂಡಿಯಾ ರಗ್ಗೆ ಆಗೋಯ್ತು ನೋಡಿ ನಾವು ಬತ್ತಿದಾಗೆ ನಮ್ಮನ್ನ ಫೋಟೋ ತೆಗಿತಿದ್ದಾರೆ. ಹಾಯ್ ಹಾಯ್ ಫ್ರೆಂಡ್ಸ್. ಇಲ್ಲಿ ಐಫೋನ್ 17 Pro Max ಇಟ್ಕೊಯ್ತಿದ್ದಾರೆ ಬ್ಯಾಗ್ ಇಟ್ಕೊಂಡು. ಮೈಕ್ ಅದಕ್ಕಪ್ಪ ಕೆಟ್ಟ ಮಾತು ಕಿತ್ತಾಬಿಡ್ತಾನ ನಮ್ಮನ್ನ. ಕ್ಯಾಬಿಂದ ಹಿಡಿದು ಇವಾಗ ರೈಲ್ವೆ ನಿಲ್ದಾಣದ ಕಡೆ ಹೋಗ್ತಾ ಇದ್ದೀವಿ. ನಮಗಿಂತ ಮುಂಚೆ ಬಂದವರು ಇಲ್ಲಿ ಒಳಗಡೆ ಬಂದು ಟಿಕೆಟ್ ತಗೊಂಡು ನಿಂತಿದ್ದಾರೆ. ಬನ್ನಿ ತೋರಿಸ್ತೀನಿ ಅವ್ರನ್ನ. ಹೋಗ್ಬೇಕಂತೆ ನಮ್ ಕಿಶೋರಣ್ಣ ಬೇಗ. ನೋಡಿ ನಮ್ಮ KKM ಕ್ರಿಯೇಷನ್ ಅವರು ಲಗೇಜ್ಗಳನ್ನ ಕಾಯ್ಕೊಂಡು ನಿಂತಿದ್ದಾರೆ. ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಇವ್ರಿಗೆ. ಇದು ನಿಂಗೆ ಬೇಕಿತ್ತ ಪುಣ್ಯಾತ್ಮ ಮಗ ಜಾಸ್ತಿ ಆಗಂಗಿಲ್ಲ, ಕಾಪಿರೇಟ್ ಬರ್ತದ. ನಾವ್ ಆಡ್ತಿರೋದಲ್ವಾ ಇದು, ನಾವ್ ಆಡ್ತಿರೋದು. ಸಾಕು ಕಟ್ಟು ನೆಕ್ಸ್ಟ್ ಟೈಮ್ ಬಿಡಿ. ಪ್ರವೀಣ್ ಜಿ ಹೋದ್ರು, ಕ್ಯಾಮ್ರಾ ಅದೇ ತಿರ್ಸ್ತೀನಿ. ಅರ್ಥ ಮಾಡ್ಕೋಬೇಕು ನೀವೇ. ನಮ್ಮ ಪ್ರವೀಣ್ ಜಿ ಅವರು ವಾಟರ್ ಬಾಟಲ್ ತಗೊಬರಕ್ ಹೋಗಿದ್ರು. ಇವಾಗ ನಮ್ ಟೀಮ್ ಎಲ್ಲಾರು ಒಂದ್ ಕಡೆ ಸೇರಿದೀವಿ. ಇವಾಗ ಇಲ್ಲಿ ನೋಡಿ ನವಗ್ರಹ ನಾವಿವಾಗ 8 ಜನ ಇದ್ದೀವಿ. ನವಗ್ರಹಗಳಾಗ್ಬೇಕು ಅಂತ ಇನ್ನೊಬ್ರು ಸೇರ್ತಾ ಇದಾರೆ. ಇವಾಗ ಅವ್ರನ್ನ ನಮ್ ಟೀಮ್ಗೆ ಇನ್ನೊಬ್ರು ಜನ ಆಗ್ತಾರೆ. ಅವ್ರು ಯಾರು ಅಂತ ನಿಮ್ಗೆ ಯಾವಾಗ ತೋರಿಸ್ತೀನಿ. ವೈಟ್ ಅಂಡ್ ವಾಚ್. ಅವರು ಇಲ್ಲೇ ಎಲ್ಲೋ ತಿರ್ಗಾಡ್ತಿದ್ದಾರೆ. ಬರುತ್ತೆ ನೋಡಿ ಟ್ರೈನ್ ಬಂದೇ ಬಿಡ್ತು ಇವಾಗ. ಲಾಕ್ ಬಿಡಂಗಿಲ್ಲ, ಅದೇನಾರಾಗ್ಲಿ. ಬನ್ನಿ ಸೀಟ್ ಸಿಕ್ತಾ? ಫುಲ್ ಸಿಕ್ತಾ? ಇಲ್ಲಿ ಫುಲ್ ಅದ ಬೇಕಾದ್ರ ಫುಲ್ ಇಲ್ಲೇ ಬನ್ನಿ. ಇಲ್ಲೇ ಫುಲ್ ಖಾಲಿ ಬನ್ನಿ. ಇಲ್ಲಿ ಬಾ, ಇಲ್ಲೂ ಖಾಲಿ ಅದ. ಮನೆಯವ್ರ ತರಕ್ತಾರ. ನೀನ್ ಅಲ್ಬಿಟ್ಟ ನೀನ್ ಗಳೋಗಿ ಯಾವಾಗ್ಲೂ ಕಂಟೆಂಟ್ ಇಲ್ಲ ಮಗ ಒಂದು ಏನು ಅಲ್ಲ ನೀನು ಡೈಲಾಗ್ ಕೊಟ್ಟಿಲ್ವಲ್ಲ ಈಗ. ಫಸ್ಟ್ ನೆತಕದ ನಡೀತೀನಿ ಫ್ರೇಮಿಂದ ಎತ್ತಕ್ಕೆ ಕಂಟೆಂಟೇ ಕೊಡ್ತಾ ಇಲ್ಲ ಇಲ್ಲಿ. ಕಂಟನ ನಾನು ನಿಮ್ಗೆ ಮೊದಲೇ ಹೇಳ್ದಾಗೆ ನಮ್ ಜೊತೆ ಇನ್ನೊಬ್ರು ಬರ್ತಾ ಇದಾರೆ. ಅವ್ರು ಯಾರು ಅಂತ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ನೋಡಿ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಪ್ರಸಾದ್ ಜಾಕಿ ಅವರು ನಾವು ದಸರಾ ಟೈಮಲ್ಲಿ ಮೀಟ್ ಮಾಡಿದ್ದು. ಆಫ್ಟರ್ ದ್ಯಾಟ್ ಇವತ್ತೇ ನಾವಿಬ್ಬರು ಗ್ಯಾದರಿಂಗ್ ಆಗಿರೋದು. ಟ್ರಾವೆಲಿಂಗಲ್ಲಿ ಇದ್ದೀವಿ. ಸೊ ಎಲ್ಲಿ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ. ಆ ಕ್ವಶನ್ಗೆ ಉತ್ತರ ಇನ್ ವೆರಿ ಶಾರ್ಟ್ಲಿ ಇವ್ರು ತಿಳಿಸ್ತಾರೆ. ಅಲ್ಲಿವರೆಗೂ ಇದೇ ರೀತಿ ವಾಚ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮೈಸೂರಿಗೆ ಮಿಮಿಕ್ರಿ ಸೆಮ್ ಅಂತ ಫೇಮಸ್ ಆಗಿದ್ದೀರಾ. ದಯವಿಟ್ಟು ಒಂದು ಡೈಲಾಗ್ ಅಂತ ಹೊಡೀರಿ. ಸೊ ಒಂದೊಂದು ತೊಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತೀನಮ್ಮ, ಎದ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೇಕು. ಸೊ ಹಂಗೆ ಎಲ್ಲರೂ ನೆಮ್ಮದಿಯಾಗಿ ಜರ್ನಿ ಮಾಡಬೇಕು. ಸೊ ಆ್ಯಕ್ಚುಲಿ ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಈ ವಾಯ್ಸ್ ಯಾರ್ದು ಅಂತ ಕಮೆಂಟ್ ಮಾಡಿ. ಹಾಗೆ ಮಿಮಿಕ್ರಿ ಸ್ಯಾಮ್ ಅವ್ರ ಜೊತೆ ಅವ್ರ ತಮ್ಮವ್ರು ಬರ್ತಾ ಇದ್ದಾರೆ. ಬ್ರೋ ನಿಮ್ಮ ಹೆಸರು? ಮಂಜುನಾಥ್ ಅಂತ. ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಎಲ್ಲೂ ರಿವೀಲ್ ಮಾಡ್ತಿಲ್ಲ. ಏನಕ್ಕೆ ಅಂದ್ರೆ ನೀವೇ ವಾಚ್ ಮಾಡಬೇಕು, ನೀವೇ ಲೈಕ್ ಮಾಡಬೇಕು, ನೀವೇ ಸಪೋರ್ಟ್ ಮಾಡಬೇಕು, ಮತ್ತೆ ಶೇರ್ ಮಾಡಬೇಕು. ಇವ್ರನ್ನ ಬೆಳೆಸಬೇಕು. ಕರ್ನಾಟಕ ಜನತೆ ಇವ್ರನ್ನ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹಾಗೆ ಇನ್ನೊಬ್ರು. ಹಾಯ್ ಎಲ್ರು, ಹೆಂಗಿದ್ದೀರಾ? ನಮ್ ಜೊತೆ ಅವರು ಪ್ರಸಾದ್ ಜಾಕಿ ಅವರು. ಫುಲ್ ಜಾಕ್ಸನ್ ಈಗ ಜಾಕಿ ಸಾಂಗ್ ಎಲ್ಲ ಆಡ್ತಾರೆ ಕೇಳಿ. ಬ್ರೋ ನಿಮ್ಮ ಹೆಸರು? ಶಶಾಂಕ್ ಅಂತ. ಥ್ಯಾಂಕ್ ಯು. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದಕ್ಕೆ. ಇವ್ರ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಡಿಪಾರ್ಟ್ಮೆಂಟ್ ಅವರು ಡ್ಯೂಟಿಲಿದ್ದಾಗ ಹಾಕ್ತಾರೆ ಮೈ ಮೇಲೆ ಹಾಕಿ. ಮನಸ್ಸಿಂದ ಖುಷಿ ಪಡಿಸೋನೆ ಈ ಜಾಕಿ. ಥ್ಯಾಂಕ್ ಯು. ಹಂಗಾಗಿ ಮತ್ತೆ ಮುಂದೆ ಸಿಗೋಣ ಬೆಂಗಳೂರಲ್ಲಿ. ಥ್ಯಾಂಕ್ ಯು. ಬಾಯ್. ಅದೆಲ್ಲ ಅರ್ಥ ಆಗಲ್ಲ. ಇವಾಗ ಅವಾಗಿಂದನು ಫುಲ್ ಮಾತಾಡಿ ಎಲ್ಲರಿಗೂ ನಗ್ದು ಬಾಯಿಗೆ ಕೆನ್ನೆ ಎಲ್ಲ ನೋವು ಬಂದ್ಬಿಟ್ಟೈತೆ. ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ಆಮೇಲೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ದಾರೇನೋ ಬರ್ತೀವಿ. ಸಬ್ಸ್ಕ್ರೈಬ್ ಮಾಡಿದ್ದಾರ? ಇಲ್ಲಪ್ಪ, ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್. ಮಾಡ್ಬೇಕು. ನನ್ನ ಮಕ್ಕಳ ಅರ್ಥ ಆಯ್ತಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕು. ನಿಮ್ಗೋಸ್ಕರ ಹೇಳ್ಬೇಕು. ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರೋದು. ಸಬ್ಸ್ಕ್ರೈಬ್ ಮಾಡ್ರು.
ನೀವು ಮೈಕ್ ಹಾಕೊಂಡಿದ್ರೆ ವಾಯ್ಸ್ ಚೆನ್ನಾಗಿ ಬರೋದು. ಮೈಕ್ ಹಾಕೊಂಡಿಲ್ಲ. ಸಾರಿ ಬೇಬೆ. ನನ್ ಎಕಡ ನೀನೇ ಸರಿಯಾಗಿ ನನ್ನ ಗಮನಿಸ್ತಾ ಇಲ್ಲ, ಇನ್ಯಾರೋ ಗಮನಿಸ್ತಾರೆ ನಾನು. ಅರ್ಥ ಆಯ್ತಾ? ಅರ್ಥ ಆಯ್ತು. ಅರ್ಥ ಆಗ್ಬೇಕು ಮಗ. ನನ್ನ ಎಕಡ ನೋಡಿ ಇನ್ನೊಂದ್ಸಲ ವಿಡಿಯೋ ಮಾಡಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಅಲ್ಲ ಕಣ್ರು ವಿಡಿಯೋ ಮಾಡ್ತಿರೋದು. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಅಲ್ವೇನ್ರು? ಮಾಡ್ರು. ನನ್ನ ಎಕಡ ನಿಮ್ಗೋಸ್ಕರನೇ ಕಳ್ರು ನಾವೆಲ್ಲ ಕಷ್ಟ ಪಡ್ತಿರೋದು. ಅರ್ಥ ಆಯ್ತಾ? ಕಾವೇರಿ ತಿನ್ಕೊಂಡ್ರು ಸೇರ್ಕೊಳ್ರು. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನೋಡಿ ಫ್ರೆಂಡ್ಸ್, ನಾವು ಅವಾಗ್ಲಿಂದ ನಮ್ಮ ಕಿಶೋರ ಮತ್ತೆ ನಾನು ಫುಲ್ ವಟ್ಟ ಅಂತಿದೀವಿ. ಆದ್ರೆ ನಮ್ಮ ಆಕಾಶ್ ಅಫಿಷಿಯಲ್ ಈಗ ವಾಯ್ಸ್ ಬತ್ತಾ, ಆಕಾಶ್ ಅಲಿಯಾಸ್ ಅಂಡಮಾದ ಇವರು ಅವಾಗಿಂದ ಒಂದು ಡೈಲಾಗ್ ಹೇಳ್ತಾ ಇಲ್ಲ, ಇವಾಗ ಡೈಲಾಗ್ ಹೇಳ್ತಾರೆ. ರೆಡಿ ಆಕ್ಷನ್ ಫುಲ್ ಕ್ಲೋಸ್ ಅಪ್ ತೋರಿಸ್ತಾರೆ. ಏನಿಲ್ಲ ಕ್ಯಾಮೆರಾ ಕ್ಲೋಸ್ ಅಪ್. ಏನಿಲ್ಲ ಅಂದ್ಮೇಲೆ ಏನಕ್ಕೆ ಇಸ್ಕೊಂಡೆ ಬಿಡು ಹಂಗಾದ್ರೆ. ಮರ್ತೋಯ್ತದ. ಹೇಳ್ತೀನಿ. ಇಲ್ಲ ನನ್ನ ಪ್ರಕಾರ ಈಗ ಈಗ ಆಯ್ತು 40 ಸೆಕೆಂಡ್. ಇವರು ಯಾಕೆ ಮಾಡ್ತಿಲ್ಲ. ಇಲ್ಲ ಈಗ ನಮ್ಮ ಆಕಾಶ್ಗೆ ನಾವು ಒಂದು ಆಫರ್ ಕೊಟ್ಟಿದ್ದು, ಅವ್ರು ಯಾಕೋ ಕೇಳ್ತಿಲ್ಲ, ಬಹಳ ಬೇಜಾರಾಗ್ತಾ ಇದೆ. ಆ ಮಾತಿಂದ ಅವ್ರಿಗೆ ಆ ಮಾತಿಂದ ಅವ್ರಿಗೆ ಸ್ವಲ್ಪ ಬಹಳ ಬೇಜಾರಾಗಿದೆ. ದಯವಿಟ್ಟು ಆಕಾಶ್ ಯಾವ್ದೇ ತರ ನೀವು ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ದಯವಿಟ್ಟು ಮಾತಾಡ್ಬೇಕು ನೀವು. ಕೀಗೆ ಬರೀ ಅನ್ನೋದಾಯ್ತು. ಒಂದು ವಾಯ್ಸ್ ಅದು ಸೆಲ್ಫ್ ಹೊಡಿದಿರೋದು ಗಾಡಿ ಸ್ಟಾರ್ಟ್ ಆಯ್ತದೆ. ಹೀಗೆ ಸಿಮ್ಮಲ್ಲಿ ತನ್ನ ಹೀಗೆ ಒಟ್ಟಲ್ಲಿ ಇವತ್ತು ಹೇಳ್ತಾನೆ ನಿಧಾನಕ್ಕೆ, ಏನೇ ಆದ್ರೂ ಇವತ್ತೊಂದು ಹೇಳ್ತಾನೆ. ಬರೀ ಅವಾಗಿಂದ ಬರೀ ಹಿಂಗೆ ಮಾಡ್ತಿರೋದು ಬರೀ. ಇರ್ಲಿ ಹೀಗೆ ಏನಂದ್ರೆ ಅವ್ನು ಹೇಳ್ತಾನೆ ಅಂದ್ರೆ ಅವ್ನು ಒಂದೊಂದು ವರ್ಡನು ತುಂಬಾ ಮುಖ್ಯ, ಹಂಗಾಗಿ ನಿಧಾನಕ್ಕೆ ಹೇಳ್ತಾನೆ. ಒಟ್ಟಲ್ಲಿ ಇವತ್ತು ತುಂಬಾ ಹೇಳೋದೇನು ಹೀಗೆ ಅಂದ್ರೆ ಹೆಂಗೆ ಅಂತಾರೆ, ಅವನು ಯಾವಾಗ್ಲೂ ಪ್ರಿಪೇರ್ ಆಗಿ ಹೇಳೋದು, ಸುಮ್ನೆ ಹೇಳೋದಿಲ್ಲ. ಹೀಗೆ ಇವನು ತುಂಬಾ ಟೈಮ್ ತಗತ್ತೆ. ಅವ್ನು ಡೈರೆ ಹೊಡಿಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಟೈಮ್ ತಗೊಂಡು ನೀವು ಸ್ವಲ್ಪ ಈಗ ಹೇಳ್ಬಿಡ್ತೀನಿ. ಹೀಗೆ ಎಲ್ಲ ಟೈಮ್ ತಕೊಂಡ್ರು ಕರೆಕ್ಟ್ ಆಗಿ ಹೇಳ್ತಾನೆ, ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ. ಬಟ್ ಪರ್ಫೆಕ್ಟ್ ಎಲ್ಲಾನು ನೀವು ವಿಡಿಯೋದೆಲ್ಲ ನೋಡಿರ್ತೀರ, ಅವನ್ನ ವಿಡಿಯೋದೆಲ್ಲ ನೋಡಿರ್ತೀರ, ಕರೆಕ್ಟ್ ಆಗಿ ಮಾಡ್ತಾನೆ. ಹೀಗೆ ಇವನು ಹೇಳದೆ ಬರೀ ಒಂದೇ ಡೈಲಾಗ್ ಅಷ್ಟೇ, ಜಾಸ್ತಿ ಹೇಳಲ್ಲ ಅಷ್ಟೇ. ಹೇಳ್ಬಿಡ್ತೀನಿ ಈಗ ಲಾಸ್ಟ್. ಹೀಗೆ ಆದ್ರೆ ಕರೆಕ್ಟ್ ಆಗಿ ಹೇಳ್ತಾನಲ್ಲ ಮಗ, ಹೇಳೋ ಡೈಲಾಗ್ ಎಲ್ಲಾನು ನಮ್ ಜೊತೆ ವಿಡಿಯೋ ಮಾಡೋವಾಗೆಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಅದೊಂದು ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಈಗ ಅಷ್ಟೊತ್ತಿಂದ ಏನಾಗಿದೆ ಅಂತಂದ್ರೆ, ನಾವು ಹುಡುಗರು ಮಾತ್ರ ಕಾಮಿಡಿ ಮಾಡ್ಕೊಂಡು ನಾವು ಮಾತ್ರ ಮಾತಾಡ್ತಾ ಇದೀವಿ. ಈ ಕಡೆ ಹೆಣ್ಮಕ್ಳು ಇಬ್ರು ಇದಾರೆ, ಅವ್ರನ್ನ ಮರ್ತ್ಬಿಟ್ಟಿದೀವಿ. ಹಾಗಾಗಿ ಅವ್ರಿಗೂ ಸಹ ಹೆಣ್ಮಕ್ಳು ಸಹ ಸಮಾನತೆನ ಕೊಡ್ಬೇಕು ಅಂತೇಳಿ ಅವ್ರಿಗೆ ಮಾತಾಡೋದಕ್ಕೆ ಕೊಡ್ತಾ ಇದೀವಿ. ನೋಡೋಣ ಅವ್ರೇನ್ ಹೇಳ್ತಾರೆ ಅಂತ. ಅವ್ರು ಫಸ್ಟ್ ಟೈಮು ಹಂಗೆಲ್ಲ ಹುಡುಕ್ಬೇಡ ಮಗ, ನಿನಗ್ ಪ್ರಾಬ್ಲಮ್ ಆಗಲ್ಲ, ನಮಗ್ ಪ್ರಾಬ್ಲಮ್ ಆಗೋಯ್ತದೆ. ಈಗ ಕೊಡ್ತಾ ಇದೀನಿ, ಹೇಳಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮೊದಲನೇ ಬಾರಿ ನೀವು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀರಾ? ಹೆಂಡತಿರ್ನ ಹೆಸರಿಗೆ ಮಾತ್ರ ಕರ್ಕೊಂಡ್ ಬಂದವ್ರೆ, ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ತಾರೆ. ನಾವಿಬ್ರು ಸುಮ್ನೆ ಕೂತಿದೀವಿ ಮೂಕ ಪ್ರೇಕ್ಷಕರ ತರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನನ್ನ ಹೆಂಡತಿ ಕನ್ನಡದಲ್ಲೆಲ್ಲ ಮಾತಾಡ್ತಾಳೆ, ಖುಷಿ ಆಯ್ತೈತೆ. ಕನ್ನಡದಲ್ಲಿ ಎಷ್ಟೊಂದು ಮಾರ್ಕ್ಸ್ ತಗೊಂಡ್ರದ 52 ಮಾರ್ಕ್ಸ್, ಆದ್ರೆ ಇಲ್ಲಿ ಕನ್ನಡ ಮಾತಾಡ್ತಾವಳೆ. ಅಂದ್ರೆ ಜಾಸ್ತಿ ಇವ್ರು ಹೇಳ್ದಷ್ಟೆಲ್ಲ ಇಲ್ಲ. 95 ಸುಳ್ಳು ಹೇಳ್ತಾರೆ. ನಂದು ಟೋಟಲ್ 600ಕ್ಕೆ 95 ತಗೊಂಡಿದ್ದಾಳೆ ನನ್ನ ಹೆಂಡತಿ. ಗ್ರೇಟ್. 100ಕ್ಕೆ ಇಬ್ರು ಪಾಸ್ ಆಯ್ತಿದ್ರು, 3 ಜನ ಪಾಸ್ ಆಯ್ತಿದ್ರು. 100ಕ್ಕೆ 95 ಅಂತೆ. ಹುಡುಗರು 3 ಜನ ಪಾಸ್ ಆಗ್ಬಿಟ್ಟಿದ್ರು. ಇನ್ನೂ ಮಿಕ್ಕತ್ತಿದ್ದು 30 ಬಂದಿದ್ರೆ. ಈಗ ಟ್ರೈನ್ ಅಲ್ಲಿ ಈಗ ಇದೇ ಫಸ್ಟ್ ಟೈಮ್ ಟ್ರೈನ್ ಅಲ್ಲಿ ಬಂದಿರೋದು, ಸೊ ಅದರಿಂದ ಟ್ರೈನ್ ಕಡೆ ಈಚೆ ನೋಡ್ಬೇಕು ಅಂತ ಇಷ್ಟ ಆದ್ರೆ ಇವ್ರೇ ನಗ್ಸಿ ಕೆನೆಲ್ಲ ತುಂಬಾ ನೋಯ್ತೈತೆ. ಈಚೆ ನೋಡ್ಬೇಕು, ನೋಡಕ್ ಆಯ್ತಾ ಇಲ್ಲ. ಇವ್ರನ್ನೇ ನೋಡೋದಾಯ್ತು.
ತಗೋಪ ಆಯ್ತಲ್ಲ ಕೆನ್ನೆಲ್ಲ ತುಂಬಾ ನೋವು. ಅಯ್ಯೋ ಅಯ್ಯೋ ಡೈಲಾಗ್ಗಳು ಬೇರೆ ನೆನಪು ಗೊತ್ತಲ್ಲ. ಪಾಸ್ ಕೊಟ್ಬಿಡಿ ನಿಮ್ಗೆ ಯಜಮಾನ್ರಿಗೆ. ಅವ್ರಿಗೆ ಮಾತಾಡಿದ್ರೆ ಹೇಳ್ಕೊಡ್ಬೇಕಾ? ನಾನು ಎಲ್ಲ ಓಪನ್ ಮಾಡಮ್ಮೆ ಅಕ್ಕ. ನಮ್ಮ ಕುಳ್ಳಿ ನನ್ ಮೇಲೆ ಇವ್ನ ಸ್ವಲ್ಪ ನಮ್ಮ ಹಸ್ಬೆಂಡ್ ಇಂದ ಸ್ವಲ್ಪ ಆ ಕಡೆ ಕುಣ್ಸಿ. ಯಾವಾಗ್ಲೂ ನನ್ಗಿಂತ ಜಾಸ್ತಿ ಅವನೇ ಅಂಟ್ಕತಾನೆ, ಯಾವಾಗ್ಲೂ ಅಂಟ್ಕತಾಳೆ. ಸಂಸ್ಕೃತ ಇರ್ತಾರ ಕುಳ್ಳಿ ನಾನ್ ಬರೀ ನೆಪ ಏನೋ? ಅಷ್ಟೇ. ನಾನ್ ಬರೀ ನೆಪ. ಎಲ್ಲ ಅವನ್ ಜೊತೆಗೆ, ಎಲ್ಲ ಅವನ್ ಜೊತೆಗೆ, ಅವನ್ ಜೊತೆಗೆ. ಕುಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ಆ್ಯಪ್ನ ಕ್ಲಿಕ್ ಮಾಡಿ, ಸರ್ಚ್ ಆಪ್ಷನ್ ಮೇಲೆ ಟಚ್ ಮಾಡಿ, ಪ್ರಸಾದ್ ಜಾಕಿ ಅಂತ ಟೈಪ್ ಮಾಡಿ. ಬೇರೆ ಬೇರೆ ಫೇಕ್ ಅಕೌಂಟ್ಗಳು ಬರ್ತವೆ, ಅದನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಯಾಕಂದ್ರೆ ನನ್ನ ಅಕೌಂಟ್ಗೆ 70,400 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಇದು ನನ್ನ ಒರಿಜಿನಲ್ ಅಕೌಂಟ್. ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.